ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಿರುವಂಥರಾಗಿದ್ದರೂ ಕೂಡ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಎಂದು ಒತ್ತುಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಪ್ರತಿನಿತ್ಯ ಹಾಕುವಂಥ ವಿಡಿಯೋಸ್ನ ಮೊದಲಿಗೆ ನೋಡ್ಕೋಬೋದು. ಮತ್ತು ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA ಮತ್ತು ಗ್ರಾಮ ಲೆಕ್ಕಿಗ ಹಾಗೂ SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಾ ಇದ್ದರೆ, ಅತಿ ಮುಖ್ಯವಾಗಿ ನಾವು ಆ ಒಂದು ಎಕ್ಸಾಮ್ಸ್ಗಳ ಪ್ರಿಪರೇಷನ್ಗೋಸ್ಕರನೇ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀವಿ. ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ರಿಪೀಟೆಡ್ ಆದಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಕೇಳಲಿರುವಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಕನಿಷ್ಠ 2 ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನು ಆಯ್ದು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸ್ನೇಹಿತರೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸರೋಜಿನಿ ನಾಯ್ಡು. ಸ್ನೇಹಿತರೆ, ಆಪ್ಷನ್ ಬಿ, ಸರೋಜಿನಿ ನಾಯ್ಡು ಸರಿಯಾದಂಥ ಉತ್ತರವಾಗಿರುತ್ತೆ. ಅದೇ ಏನಾದರೂ ನಿಮಗೆ ಸ್ನೇಹಿತರೆ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಏನಾದರೂ ಪ್ರಶ್ನೆ ಆದರೆ, ಸ್ನೇಹಿತರೆ ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಏನಾದರೂ ಪ್ರಶ್ನೆ ಆದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸುಚೇತಾ ಕೃಪಲಾನಿ. ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಕೇಳಿದಾಗ ಸರೋಜಿನಿ ನಾಯ್ಡು, ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಸುಚೇತಾ ಕೃಪಲಾನಿ. ಇವರು ಉತ್ತರ ಪ್ರದೇಶದಲ್ಲಿ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಾಯಾ ಮಂತ್ರಕ್ಕೆ ಸಂಬಂಧಿಸಿದಂಥ ವೇದ ಯಾವುದು? ಸ್ನೇಹಿತರೆ, ಮಾಯಾ ಮಂತ್ರಕ್ಕೆ ಸಂಬಂಧಿಸಿದಂಥ ವೇದ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಅಥರ್ವರ್ಣ ವೇದ. ಸ್ನೇಹಿತರ, ಆಪ್ಷನ್ ಡಿ, ಅಥರ್ವರ್ಣ ವೇದ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರ, ಪ್ರಮುಖವಾಗಿ ಇಲ್ಲಿ ಇರುವಂಥ 4 ವೇದಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಮೊದಲನೇದಾಗಿ ಋಗ್ವೇದದಲ್ಲಿ ಒಟ್ಟು 1028 ಗಾಯತ್ರಿ ಮಂತ್ರಗಳನ್ನು ನಾವು ಕಾಣಬಹುದಾಗಿರುತ್ತೆ. 1028 ಗಾಯತ್ರಿ ಮಂತ್ರಗಳನ್ನು ನಾವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಸಾಮವೇದ ಅಂತಂದರೆ ಇದು ಸಂಗೀತ, ರಾಗ ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟಿರುತ್ತದೆ. ಸಂಗೀತ, ರಾಗ ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟಿರುವಂಥದ್ದು ಸಾಮವೇದ ಆಗಿರುತ್ತದೆ. ನೆಕ್ಸ್ಟ್ ಯಜುರ್ವೇದ ಅಂತಂದರೆ ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟಿರುತ್ತದೆ. ಇದು ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ ಅಥರ್ವರ್ಣ ವೇದ ಅಂತಂದರೆ ಇದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ವೇದ ಕೂಡ ಆಗಿರುತ್ತೆ. ಹಾಗಾಗಿ ಮಾಯಾ ಮಾಟ ಮಂತ್ರ ಇದಕ್ಕೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಫುಡ್ ಪಾರ್ಕನ್ನು ನಾವು ಎಲ್ಲಿ ಕಾಣಬಹುದಾಗಿರುತ್ತೆ? ಸ್ನೇಹಿತರೆ, ಫುಡ್ ಪಾರ್ಕನ್ನು ನಾವು ಎಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ತುಮಕೂರಿನಲ್ಲಿ ಕಾಣಬಹುದು. ಸ್ನೇಹಿತರೆ, ಆಪ್ಷನ್ ಎ, ಫುಡ್ ಪಾರ್ಕನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಒಬ್ಬ ಆಟಗಾರನಿಗೆ ತಕ್ಷಣದ ಶಕ್ತಿಗಾಗಿ ಏನನ್ನು ಕೊಡಲಾಗುತ್ತದೆ? ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸಲ್ಲಿರುವಂಥ ಪರ್ಸನ್ಸ್ಗಳು ಈಗ ರನ್ನಿಂಗ್ ಮಾಡ್ತಾರೆ ಅಥವಾ ಅವರು ಸುಸ್ತಾದಾಗ ಅವರಿಗೆ ತಕ್ಷಣದ ಒಂದು ಶಕ್ತಿಗಾಗಿ ಏನನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಾರ್ಬೋಹೈಡ್ರೇಟ್ಗಳು. ಸ್ನೇಹಿತರೆ, ಆಪ್ಷನ್ ಸಿ, ಕಾರ್ಬೋಹೈಡ್ರೇಟ್ಗಳನ್ನು ನೀಡಲಾಗುತ್ತೆ. ಅಂತಂದರೆ ನಾವು ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಅದನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಸ್ನೇಹಿತರೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿ ಎಕ್ಸಾಮ್ಸಲ್ಲೂ ಆಲ್ಮೋಸ್ಟ್ 5 ರಿಂದ 6 ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಆಗಿರುತ್ತೆ. ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆಯನ್ನು ನಾವು ಆಪ್ಷನ್ ಬಿ, ಪುಣೆಯಲ್ಲಿ ಕಾಣಬಹುದು. ಸ್ನೇಹಿತರೆ, ಆಪ್ಷನ್ ಬಿ, ಪುಣೆಯಲ್ಲಿ ಕಾಣಬಹುದಾಗಿರುತ್ತೆ. ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ದಿನವನ್ನಾಗಿ ನಾವು ಡಿಸೆಂಬರ್ 1ರಂದು ಆಚರಿಸ್ತೇವೆ. ಸ್ನೇಹಿತರೆ, ಡಿಸೆಂಬರ್ 1ರಂದು ನಾವು ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ದಿನವೆಂದು ಕೂಡ ಆಚರಿಸಲಾಗುತ್ತೆ. ಏಡ್ಸ್ ದಿನವೆಂದು ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ಪದಾರ್ಥವು ಅರೆವಾಹಕವಾಗಿದೆ ಅಂತಂದರೆ ಲೈಟ್ ಆ ಒಂದು ಮೀಡಿಯಮಿಂದ ಇನ್ನೊಂದು ಹೊರಗಡೆ ಟ್ರಾನ್ಸ್ಪರೆಂಟ್ ಆಗೋದು. ಫಾರ್ ಎಕ್ಸಾಂಪಲ್ ಈಗ ಗ್ಲಾಸ್ ಆ ರೀತಿ ಇರುತ್ತಲ್ಲ, ಆ ರೀತಿ ಇದರಲ್ಲಿ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸಿಲಿಕಾನ್. ಆಪ್ಷನ್ ಎ, ಸಿಲಿಕಾನ್
ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಮರ, ರಬ್ಬರ್ ಅಥವಾ ತಾಮ್ರ ಇದು ಯಾವುದರಲ್ಲೂ ಕೂಡ ಲೈಟ್ ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದಿಲ್ಲ, ಅಂತಂದರೆ ಅವು ಪಾರದರ್ಶಕವಾಗಿ ಇರುವುದಿಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೃಷ್ಣಾ ನದಿ ಸ್ನೇಹಿತರೆ. ಆಪ್ಷನ್ ಬಿ, ಕೃಷ್ಣಾ ನದಿಯ ಮೇಲೆ ನಾಗಾರ್ಜುನ ಸಾಗರ ಎಂಬಂಥ ಈ ಒಂದು ನದಿ ಯೋಜನೆಯನ್ನು ಕೂಡ ನಿರ್ಮಿಸಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡಿದ್ರೆ, ಕೆಳಗಿನ ಯಾವುದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದೆ ಸ್ನೇಹಿತರೆ? ಈ ಕೆಳಗಿನವಲ್ಲಿ ಯಾವುದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸುಂದರ್ಬನ್ಸ್ ಸ್ನೇಹಿತರೆ. ಆಪ್ಷನ್ ಸಿ, ಸುಂದರ್ಬನ್ಸ್ಗಳನ್ನು ನಾವು ಮ್ಯಾಂಗ್ರೋವ್ ಅರಣ್ಯ ಕಾಡುಗಳು ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಸ್ನೇಹಿತರೆ? ಮೂಲಭೂತ ಕರ್ತವ್ಯಗಳು ಎಷ್ಟಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದರೆ ಮೂಲಭೂತ ಕರ್ತವ್ಯಗಳು 11 ಇರುತ್ತದೆ ಸ್ನೇಹಿತರೆ. ಆಪ್ಷನ್ ಸಿ 11 ಮೂಲಭೂತ ಕರ್ತವ್ಯಗಳಾಗಿದ್ದರೆ, ಮೂಲಭೂತ ಹಕ್ಕುಗಳು 6 ಇರುತ್ತದೆ. ಮೂಲಭೂತ ಹಕ್ಕುಗಳು 6 ಇರುತ್ತದೆ. ಮೂಲಭೂತ ಕರ್ತವ್ಯಗಳು 11 ಇರುತ್ತದೆ. ಮೂಲಭೂತ ಹಕ್ಕುಗಳು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದ್ದರೆ, ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿರುತ್ತದೆ. ಮೂಲಭೂತ ಹಕ್ಕುಗಳು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದ್ದರೆ, ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿರುತ್ತೆ. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಲಾಗಿರುತ್ತದೆ. ಅಂತಂದರೆ ಸ್ನೇಹಿತರೆ 1976 42ನೇ ತಿದ್ದುಪಡಿ ಮೂಲಕ ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಥವಾ ಇಂದಿರಾ ತಿದ್ದುಪಡಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಮೂಲಭೂತ ಹಕ್ಕುಗಳನ್ನು 1948ರಲ್ಲಿ ಅಳವಡಿಸಿಕೊಳ್ಳಲಾಗಿರುತ್ತೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಸಾಧನ ಯಾವುದು ಸ್ನೇಹಿತರೆ? ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಸಾಧನ ಯಾವುದು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಿಕ್ಟರ್ ಮಾನ ಸ್ನೇಹಿತರೆ. ಆಪ್ಷನ್ ಬಿ, ರಿಕ್ಟರ್ ಮಾನದಿಂದ ಭೂಕಂಪದ ಒಂದು ತೀವ್ರತೆಯನ್ನು ಕೂಡ ಅಳೆಯಲಾಗುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕಾವೇರಿ ನದಿ ಸ್ನೇಹಿತರೆ. ಆಪ್ಷನ್ ಡಿ, ಕಾವೇರಿ ನದಿಗೆ ಸ್ಟ್ಯಾನ್ಲಿ ಜಲಾಶಯ ಸಂಬಂಧ ಕೂಡ ಪಟ್ಟಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ದೆಹಲಿ ಕೆಳಗಿನ ಯಾವ ನದಿಯ ತೀರದಲ್ಲಿದೆ ಸ್ನೇಹಿತರೆ? ದೆಹಲಿ ನಗರವು ಕೆಳಗಿನ ಯಾವ ಒಂದು ನದಿ ತೀರದಲ್ಲಿದೆ ಅಂತ ನೋಡೋದಾದ್ರೆ ಆಪ್ಷನ್ ಎ, ಯಮುನಾ ನದಿ ಸ್ನೇಹಿತರೆ. ಆಪ್ಷನ್ ಎ, ಯಮುನಾ ನದಿ ತೀರದಲ್ಲಿ ನಾವು ದೆಹಲಿ ಎಂಬ ನಗರವನ್ನು ಕೂಡ ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ. ಲಂಡನ್ ಯಾವ ನದಿಯ ದಡದಲ್ಲಿದೆ ಸ್ನೇಹಿತರೆ? ಲಂಡನ್ ಯಾವ ನದಿಯ ದಡದಲ್ಲಿದೆ ಅಂತಂದರೆ ಅದು ಥೇಮ್ಸ್ ನದಿಯ ದಡದಲ್ಲಿರುತ್ತದೆ ಸ್ನೇಹಿತರೆ. ಲಂಡನ್ ಎಂಬುವಂಥ ನಗರ ಥೇಮ್ಸ್ ನದಿಯ ದಡದಲ್ಲಿ ಕಾಣಬಹುದಾಗಿರುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಬೆಳಕಿನ ವರ್ಷ ಎಂದರೇನು ಸ್ನೇಹಿತರೆ? ಬೆಳಕಿನ ವರ್ಷ ಅಂತಂದರೆ ಇಲ್ಲಿ ನೀಡಿರುವಂಥ ಆಪ್ಷನ್ಗಳ ಮುಖಾಂತರ ಕಾಲದ ಅಳತೆ, ಬೆಳಕಿನ ಅಳತೆ, ದೂರದ ಅಳತೆ ಅಥವಾ ಬೆಳಕಿನ ತೀವ್ರತೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಲೈಟ್ ಇಯರ್, ಬೆಳಕಿನ ವರ್ಷ ಅಂತಂದರೆ ಲೈಟ್ ಇಯರ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಲೈಟ್ ಇಯರನ್ನು ಪಾರ್ಸೆಕಲ್ಲಿ ಅಳೆಯಲಾಗಿದ್ರೆ ಇದು ಯಾವುದನ್ನು ಅಳೆಯುತ್ತದೆ ಅಂತಂದರೆ ದೂರದ ಅಳತೆ ಸ್ನೇಹಿತರೆ. ಆಪ್ಷನ್ ಸಿ, ದೂರದ ಅಳತೆ ಆಗಿರುತ್ತೆ. ಲೈಟ್ ಇಯರ್ ಪಾರ್ಸೆಕ್ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕೆಳಗಿನ ಯಾವ ಗ್ರಹಕ್ಕೆ ಟೈಟಾನ್ ಎಂಬ ಅತಿ ದೊಡ್ಡ ಉಪಗ್ರಹವಿದೆ ಸ್ನೇಹಿತರೆ? ಕೆಳಗಿನ ಯಾವ ಒಂದು ಗ್ರಹಕ್ಕೆ ಟೈಟಾನ್ ಎಂಬಂಥ ಅತಿ ದೊಡ್ಡ ಉಪಗ್ರಹ ಇದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶನಿ ಗ್ರಹ ಸ್ನೇಹಿತರೆ. ಆಪ್ಷನ್ ಡಿ, ಶನಿ ಗ್ರಹಕ್ಕೆ ಟೈಟಾನ್ ಎಂಬ ಅತಿ ದೊಡ್ಡ ಉಪಗ್ರಹವನ್ನು ಕೂಡ ಕಾಣಬಹುದಾಗಿರುತ್ತೆ. ಸ್ನೇಹಿತರೆ ಪ್ರಮುಖವಾಗಿ ಗ್ರೀಕರು ಈ ಒಂದು ಗ್ರಹಗಳಿಗೆ ಕೆಲವೊಂದು ಶಾರ್ಟ್ ಫಾರ್ಮಿಂದ ಕರೆಯಲಾಗುತ್ತದೆ ಅಂತಂದರೆ ಕೆಲವೊಂದು ಗ್ರಹಗಳಿಗೆ ವಿಶೇಷವಾಗಿ ಒಂದು ನೇಮ್ಸನ್ನು ಕೂಡ ಇಟ್ಟಿರ್ತಾರೆ. ಆ ಒಂದು ನೇಮ್ಸ್ ಏನು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ.
ಮೊದಲನೇದಾಗಿ ಶನಿ ಗ್ರಹಕ್ಕೆ ಏನಂತ ಕರಿತಾ ಇದ್ರು ಅಂತಂದರೆ ಸ್ನೇಹಿತರೆ, ಶನಿ ಗ್ರಹಕ್ಕೆ ಕೃಷಿ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಯುರಾನೆಸ್ಗೆ ಸ್ವರ್ಗ ದೇವತೆ ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ನಾವು ಗುರು ಗ್ರಹಕ್ಕೆ ನೋಡಿದ್ರೆ ಗುರು ಗ್ರಹಕ್ಕೆ ಎಲ್ಲರ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಗ್ರಹಕ್ಕೆ ಯುದ್ಧ ದೇವತೆ ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಬುಧ ಗ್ರಹಕ್ಕೆ ವಾಣಿಜ್ಯ ದೇವತೆ ಆಗಿದ್ರೆ, ಶುಕ್ರ ಗ್ರಹಕ್ಕೆ ಏನಂತ ಕರೆಯಲಾಗುತ್ತಿತ್ತು ಅಂತಂದರೆ ಪ್ರೇಮ ದೇವತೆ ಅಂತ ಕರೆಯಲಾಗುತ್ತಿತ್ತು. ಭೂಮಿಗೆ ಅತ್ಯಂತ ಕುರುಪಾಗಿ ಇರುವಂಥ ಒಂದು ಭೂಮಿ ಇದಾಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಾನು ಇಲ್ಲಿ ತಿಳಿಸಿದಂಥ ಕೆಲವೊಂದು ಶಾರ್ಟ್ ಫಾರ್ಮ್ಗಳು ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಈ ಒಂದು ವಿಡಿಯೋ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು 6ನೇ ತರಗತಿಯಿಂದ 12ನೇ ತರಗತಿಯ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದು ಕ್ಲಾಸ್ ಮಾಡಿದ್ದೀವಿ. ಆ ಒಂದು ಕ್ಲಾಸ್ನ ಪ್ಲೇಲಿಸ್ಟ್ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನಾವು 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಂಕೋಷ್ ನದಿಯು ಕೆಳಗಿನ ಯಾವ 2 ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ? ಸ್ನೇಹಿತರೆ, ಸಂಕೋಷ್ ನದಿಯು ಕೆಳಗಿನ ಯಾವ 2 ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಎ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ಸ್ನೇಹಿತರೆ, ಆಪ್ಷನ್ ಎ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡಿದ್ರೆ, ಭಾರತದಲ್ಲಿ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು? ಸ್ನೇಹಿತರೆ, ಭಾರತದಲ್ಲಿ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾಗಾರ್ಜುನ ಸಾಗರ. ಆಪ್ಷನ್ ಎ ನಾಗಾರ್ಜುನ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಪ್ರಮುಖವಾಗಿ ಹುಲಿ ಯೋಜನೆಯು 1973ರಂದು ನಮ್ಮ ಭಾರತದಲ್ಲಿ ಹುಲಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಆನೆ ಯೋಜನೆ. ಸ್ನೇಹಿತರೆ, ಆನೆ ಯೋಜನೆ ಅಂತಲೂ ಕೂಡ ಕೇಳಲಾಗುತ್ತೆ. ಈ ಒಂದು ಆನೆ ಯೋಜನೆ 1992ರಲ್ಲಿ ಈ ಒಂದು ಆನೆ ಯೋಜನೆಯನ್ನು ಕೂಡ ತರಲಾಗುತ್ತದೆ. ನೆಕ್ಸ್ಟ್ ಪ್ರಮುಖವಾಗಿ ಸ್ನೇಹಿತರೆ, 2022ಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಹುಲಿಗಳ ಸಂಖ್ಯೆಯನ್ನು ನೋಡಿದ್ರೆ, ಈಗ ರೀಸೆಂಟಾಗಿ ನಿಮಗೆ ಗೊತ್ತಿರುತ್ತದೆ, ನಮ್ಮ ಚಾಮರಾಜನಗರದ ಜಿಲ್ಲೆಯಲ್ಲಿರುವಂಥ ಒಂದು ಅಭಯಾರಣ್ಯಕ್ಕೆ ನರೇಂದ್ರ ಮೋದಿಯವರು ಬಂದು ಅಲ್ಲಿ ನಿಮಗೆ ಪ್ರಮುಖವಾಗಿ ಹುಲಿಗಳ ಒಂದು ಸಂಖ್ಯೆಯನ್ನು ಕೂಡ 2022ರ ಹುಲಿ ಗಣತಿಯ ಸಂಖ್ಯೆಯನ್ನು ಕೂಡ ಬಿಡುಗಡೆ ಮಾಡಿರುತ್ತಾರೆ. ಆ ಒಂದು ಹುಲಿಗಳ ಸಂಖ್ಯೆ ಎಷ್ಟಾಗಿರುತ್ತದೆ ಅಂತಂದರೆ 3167 ಹುಲಿಗಳನ್ನು ನಮ್ಮ ಭಾರತ ದೇಶದಲ್ಲಿ 2022ರ ಹುಲಿ ಗಣತಿಯ ಮುಖಾಂತರ 3167 ಹುಲಿಗಳು ಇದೆ ಎಂದು ವರದಿಯನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡಿದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು? ಸ್ನೇಹಿತರೆ, ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಿರುವಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಕರ್ನಾಟಕ. ಸ್ನೇಹಿತರೆ, ಆಪ್ಷನ್ ಬಿ ಕರ್ನಾಟಕ ಸರಿಯಾಗಿರುತ್ತದೆ. ಅದರಲ್ಲೂ ಕೂಡ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯು ಕರ್ನಾಟಕದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುತ್ತದೆ ಕಾಫಿ ಬೆಳೆಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದೊರೆಯುವಂಥ 2 ಕಾಫಿ ಬೆಳೆಗಳಾಗಿರುತ್ತೆ. ಒಂದು ಅರೇಬಿಕಾ ಮತ್ತು ಇನ್ನೊಂದು ರೋಬಸ್ಟಾ ಆಗಿರುತ್ತೆ. ಈ 2 ಬೆಳೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ GI ಟ್ಯಾಗನ್ನು ಪಡೆದುಕೊಂಡಿರುತ್ತದೆ. GI ಟ್ಯಾಗನ್ನು ಪಡೆದುಕೊಂಡಿರುವಂಥ ಕಾಫಿ ಬೆಳೆಗಳಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತಂದರೆ ಆಪ್ಷನ್ ಬಿ ಕರ್ನಾಟಕ ಆಗಿರುತ್ತೆ. ಇಲ್ಲಿ ಬಾಬಾ ಬುಡನ್ ಎಂಬಂಥ ಸಂತರು ಈ ಒಂದು ಕಾಫಿಯನ್ನು ಮೊದಲ ಬಾರಿಗೆ ಇಲ್ಲಿ ನೆಟ್ಟು ಬೆಳೆಸಿದರು ಅನ್ನೋದು ಕೂಡ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳಲಾಗುತ್ತದೆ. ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಮುಳ್ಳಯ್ಯನಗಿರಿ ಬೆಟ್ಟವು ಕರ್ನಾಟಕದ ಅತ್ಯಂತ ಎತ್ತರವಾದಂಥ ಒಂದು ಶಿಖರ ಕೂಡ ಆಗಿರುತ್ತೆ. ಈ ಒಂದು ಶಿಖರವು 1930 ಮೀಟರ್ ಎತ್ತರವನ್ನು ಕೂಡ ಹೊಂದಿರುತ್ತೆ. 1930 ಮೀಟರ್ ಎತ್ತರವನ್ನು ಹೊಂದಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಗಾಳಿಯ ಒತ್ತಡವನ್ನು ಅಳೆಯುವಂಥ ಸಾಧನ ಯಾವುದು? ಸ್ನೇಹಿತರೆ, ಗಾಳಿಯ ಒತ್ತಡವನ್ನು ಅಳೆಯುವಂಥ ಸಾಧನ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಬ್ಯಾರೋಮೀಟರ್. ಸ್ನೇಹಿತರೆ, ಆಪ್ಷನ್ ಬಿ ಬ್ಯಾರೋಮೀಟರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗ ತೆಗೆದುಕೊಳ್ಳಲಾಗುತ್ತದೆ? ಸ್ನೇಹಿತರೆ, ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗವನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತಂದರೆ, ಕಣ್ಣು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವುದನ್ನು ತೆಗೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ
ಪಾರದರ್ಶಕ ಪಟಲ ಸ್ನೇಹಿತರೆ. ಆಪ್ಷನ್ ಬಿ ಪಾರದರ್ಶಕ ಪಟಲ ಅಂತ ಕರೆದು ಇದನ್ನ ಕಾರ್ನಿಯಾ ಅಂತಾನೂ ಕೂಡ ಕರೆಯಲಾಗುತ್ತದೆ. ಇದನ್ನ ಕಾರ್ನಿಯಾ ಅಂತಾನೂ ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಮಿಸ್ ಆಗಿತ್ತು. ಆ ಒಂದು 19ನೇ ಪ್ರಶ್ನೆಯನ್ನು ನೋಡಿದ್ರೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಸ್ನೇಹಿತರೆ? ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಸ್ನೇಹಿತರೆ. ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಗೂಡು ಕಟ್ಟುವ ಹಾವು ಯಾವುದು ಸ್ನೇಹಿತರೆ? ಗೂಡು ಕಟ್ಟುವ ಹಾವು ಯಾವುದೆಂದು ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ಗೂಡು ಕಟ್ಟುವ ಹಾವುಗಳೆಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಾಳಿಂಗ ಸರ್ಪ ಸ್ನೇಹಿತರೆ. ಆಪ್ಷನ್ ಡಿ ಕಾಳಿಂಗ ಸರ್ಪ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, H1N1 ವೈರಸ್ ಯಾವ ರೋಗಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? H1N1 ರೋಗವು ವೈರಸ್ಸು ಯಾವ ಒಂದು ರೋಗಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹಂದಿ ಜ್ವರಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಹಂದಿ ಜ್ವರಕ್ಕೆ H1N1 ಎಂಬುವಂಥ ಈ ಒಂದು ವೈರಸ್ ಕೂಡ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡಿದ್ರೆ ಭಾರತ ಸಂವಿಧಾನದಲ್ಲಿ ಯಾವ ಭಾಗವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಸ್ನೇಹಿತರೆ? ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ಭಾಗವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾಗ 4 ಸ್ನೇಹಿತರೆ. ಆಪ್ಷನ್ ಸಿ ಭಾಗ 4ರಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 24ನೆಯ ಪ್ರಶ್ನೆ, ಮಾಡು ಇಲ್ಲವೇ ಮಡಿ ಎಂಬ ವಾಕ್ಯ ನೀಡಿದವರು ಯಾರು ಸ್ನೇಹಿತರೆ? ಮಾಡು ಇಲ್ಲವೇ ಮಡಿ ಎಂಬಂಥ ವಾಕ್ಯವನ್ನು ನೀಡಿದವರು ಯಾರು ಅಂತ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಸ್ನೇಹಿತರೆ. ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಕರೆಯನ್ನು ನೀಡಲಾಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಯಾವ ಜಿಲ್ಲೆಯನ್ನು ಸಕ್ಕರೆಯ ಬೋಗುಣಿ ಎಂದು ಕರೆಯುತ್ತಾರೆ ಸ್ನೇಹಿತರೆ? ಕೆಳಗಿನ ಯಾವ ಜಿಲ್ಲೆಯನ್ನು ಸಕ್ಕರೆಯ ಬೋಗುಣಿ ಎಂದು ಕರೆಯಲಾಗುತ್ತದೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ ನೀವೇನಾದರೂ ಹೊಸಬರಾಗಿದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಿರೋಂಥವ್ರು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿರುವಂಥ 6ನೇ ತರಗತಿಯಿಂದ 12ನೇ ತರಗತಿಯ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಕಂಟಿನ್ಯೂಯಸ್ ಆಗಿ ನೋಡಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನನ್ನು ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.